ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಸ್ತಕವನ್ನು ತೆಗೆದುಕೊಂಡು ಬಂದ ಮಕ್ಕಳ ಜೊತೆ ಋತ್ವಿ ಹೂದೋಟದತ್ತ ನಡೆದಳು. ಅಲ್ಲಿದ್ದ ಗಾರ್ಡನ್ ಬೆಂಚಿನ ಮೇಲೆ ಕುಳಿತು ಮಕ್ಕಳಿಬ್ಬರನ್ನು ಅವಳ ಪಕ್ಕ ಕೂರಿಸಿದಳು. ಸ್ಮೃತಿ ಹಾಗೂ ಸಾನ್ನಿಧ್ಯ ಇಬ್ಬರೂ ತಮ್ಮಲ್ಲೇ ಏನೋ ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ಗಮನಿಸಿದವಳು, ಏನಾಯಿತು ಎಂದು ಕೇಳಿದಾಗ, ನೀವು ಅಕ್ಕಂತ ಇದ್ದೀರಾ, ಪಾಠ ಮಾಡ್ತೀರಾ, ಆದರೆ ನಿಮ್ಮನ್ನು ಟೀಚರ್ ಅಂತ ಕರೆಯೋಕ್ಕೆ ಆಗ್ತಿಲ್ಲ ಎಂದು ಉತ್ತರಿಸಿದಳು ಸಾನ್ನಿಧ್ಯ. ಪರವಾಗಿಲ್ಲ, ನೀವು ನನ್ನ ಅಕ್ಕ ಅಂತಲೇ ಕರೆಯಿರಿ ಎಂದು ಋತ್ವಿ ಹೇಳಿದಾಗ, ನೀವು ಟೀಚರ್ ಮತ್ತು ಅಕ್ಕ, ನಿಮ್ಮನ್ನು ಟೀಚರ್ ಅಕ್ಕ ಅಂತ ಕರೆಯುತ್ತೇವೆ ಎಂದಳು ಸ್ಮೃತಿ. ಟೀಚರ್ ಅಕ್ಕ ಎಂಬ ಪದವನ್ನು ಕೇಳಿದವಳಿಗೆ ತನ್ನ ಟೀಚರ್ ಅಮ್ಮ ನೆನಪಾದರು. ಟೀಚರ್ ಅಮ್ಮ ಹೇಗಿದ್ದಾರೋ ಏನೋ, ವರ್ಷಗಳೇ ಕಳೆದವು ಅವರನ್ನು ನೋಡಿ. ಋತಿಕ್ ಪುಟ್ಟ ಈಗ 9 ವರ್ಷ ಆಗಿರ್ಬೋದು ಅವನಿಗೆ. ಸೃಷ್ಟಿ ಈಗ ನನ್ನ ಹಾಗೆ 10ನೇ ತರಗತಿಯಲ್ಲಿ ಓದ್ತಿರಬಹುದು ಎಂಬ ಯೋಚನೆಗಳು ಅವಳ ಮನಸ್ಸಲ್ಲಿ ಬಂದಾಗ ಸ್ಮೃತಿ ಅವಳ ಭುಜ ಹಿಡಿದು ಅಲುಗಾಡಿಸಿದವಳು. ಏನು ಯೋಚನೆ ಮಾಡ್ತಿದ್ದೀರಾ ಟೀಚರ್ ಅಕ್ಕ ಎಂದು ಪ್ರಶ್ನಿಸಿದಾಗ, ಏನಿಲ್ಲ ಎಂದು ತಲೆ ಆಡಿಸಿದಳು. ಆದರೆ ಮಕ್ಕಳಿಬ್ಬರೂ ಪಟ್ಟು ಬಿಡದೆ ಮತ್ತೆ ಮತ್ತೆ ಅದನ್ನೇ ಕೇಳಿದಾಗ ತನ್ನ ಟೀಚರ್ ಅಮ್ಮ, ಋತಿಕ್, ಸೃಷ್ಟಿ ಜೊತೆಗಿರುವ ತನ್ನ ಸ್ನೇಹ ಎಲ್ಲವನ್ನು ಹೇಳಿದಳು. ಅರ್ಧ ಗಂಟೆ ಹೊತ್ತು ಕಳೆದಾಗಲೇ ಋತ್ವಿಗೆ ಮಕ್ಕಳ ಉಪಾಯ ಅರ್ಥವಾಗಿದ್ದು. ಅದು ಇದು ಮಾತನಾಡಿ ಸಮಯ ವ್ಯರ್ಥ ಮಾಡುವ ಪ್ರಯತ್ನ. ಓದುವ ವಿಷಯ ಬಂದರೆ ಮೊದಲೇ ಸೋಮಾರಿಗಳಿಬ್ಬರು. ಮೊದಲು ಇಬ್ಬರು ಪುಸ್ತಕ ತೆಗೀರಿ ಎಂದಾಗ ಇಬ್ಬರು ಮುಖ ಚಿಕ್ಕದು ಮಾಡಿದರು. ತದನಂತರ ಪುಸ್ತಕವನ್ನು ತೆಗೆದು ಅವಳ ಕೈಗಿಟ್ಟರು. ಅದು ಪರಿಸರ ಪಾಠ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಎಂದು ಋತ್ವಿ ಹೇಳಿದಾಗ ಮಕ್ಕಳು ಪರಸ್ಪರ ಮುಖ ನೋಡಿಕೊಂಡು ಒಲ್ಲದ ಮನಸ್ಸಿನಿಂದ ತಲೆ ಆಡಿಸಿದರು. ಪರಿಸರ ಎಂದರೇನು ಎಂದು ಅವಳು ಪ್ರಶ್ನಿಸಿದಾಗ, ಅದು ನಮ್ಗೆ ಗೊತ್ತು, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಳು ಸಾನ್ನಿಧ್ಯ. ಸರಿ, ನಾನೇ ಹೇಳ್ತೀನಿ ಕೇಳಿ ಇಬ್ಬರು. ನಮ್ಮ ಸುತ್ತಮುತ್ತಲಿರುವ ಎಲ್ಲವನ್ನು ಒಟ್ಟಾಗಿ, ಅಂದರೆ ಮನುಷ್ಯ, ಮನೆ, ಗಿಡ ಮರಗಳು, ಪಶು ಪಕ್ಷಿಗಳು ಎಲ್ಲವನ್ನು ಒಟ್ಟಾಗಿ ಪರಿಸರ ಎನ್ನುತ್ತೇವೆ. ಅರ್ಥ ಆಯ್ತಾ? ಇಬ್ಬರು ತಲೆ ಆಡಿಸಿದರು. ಟೀಚರ್ ಅಕ್ಕ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಂದು ಸ್ಮೃತಿ ಕೇಳಿದಾಗ, ಅಪ್ಪ, ಅಮ್ಮ, ನಾನು, ತಂಗಿ ಎಂದು ಉತ್ತರಿಸಿದಳು ಋತ್ವಿ. ಮತ್ತು ಸಾನ್ನಿಧ್ಯ ಏನೋ ಕೇಳಲು ಬಂದವಳನ್ನು ತಡೆದವಳು ಪಾಠದ ಕಡೆಗೆ ಗಮನ ಹರಿಸಲು ಹೇಳಿದಳು. ಪರಿಸರ ಪಾಠ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆ ಗೊತ್ತಾ? ಗೊತ್ತಿಲ್ಲ ಎಂದರು ಇಬ್ಬರು. ಪರಿಸರ ಪಾಠದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಿಷಯದ ಬಗ್ಗೆ, ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಕಾಣುವ ಪ್ರತಿಯೊಂದರ ಬಗ್ಗೆ ತಿಳಿದುಕೊಳ್ತೀವಿ. ತುಂಬ ಕುತೂಹಲಕಾರಿಯಾಗಿರುತ್ತೆ. ಉದಾಹರಣೆಗೆ, ಗಿಡಗಳಿಗೆ ನೀರು ಹಾಕ್ತೇವೆ, ಹಾಕುವಾಗ ಏನಾಗ್ತದೆ? ಅದು ನೀರು ಕುಡಿಯುತ್ತದೆ ಎಂದರು ಇಬ್ಬರು. ಹೇಗೆ? ಅದು ಬೇರಿನ ಮೂಲಕ. ಹೀಗೆ ಹಲವಾರು ವಿಷಯಗಳು ಕಲಿಯಲು ಇವೆ. ಮಕ್ಕಳು ಸುಮ್ಮನೆ ತಲೆ ಆಡಿಸಿದರು. ಶಾಲೆಯಲ್ಲಿ ಟೀಚರು ಪಾಠ ಮಾಡುವಾಗ ಯಂತ್ರದಂತೆ ತಲೆ ಆಡಿಸುತ್ತಿದ್ದವರು ಮೊದಲಿಗೆ ಶ್ರದ್ಧೆಯಿಂದ ಋತ್ವಿ ಪಾಠ ಮಾಡುವುದನ್ನು ಕೇಳತೊಡಗಿದರು. ಅವಳು ಪಾಠ ಮಾಡುತ್ತಿದ್ದರೆ ಕುತೂಹಲದಿಂದ ಕೇಳತೊಡಗಿದರು. ಮಕ್ಕಳಿಬ್ಬರಿಗೂ ಅವಳು ತುಂಬ ಇಷ್ಟವಾದಳು. ಮೊದಲು ಪಾಠ ಮಾಡುವಾಗ ಸ್ವಲ್ಪ ಸೋಮಾರಿತನ ತೋರಿದರಾದರೂ ಆಮೇಲೆ ಪಾಠದ ಕಡೆ ಗಮನ ಹರಿಸುವುದನ್ನು ಕಂಡವಳಿಗೆ ನೆಮ್ಮದಿ ಎನಿಸಿತು. ಸಾಯಂಕಾಲ 6 ಗಂಟೆ ಹೊತ್ತಿಗೆ ಗೌರಿಯವರು ಬಂದು ನೋಡಿದಾಗ ಮಕ್ಕಳು ಪಾಠ ಕೇಳುವುದರಲ್ಲಿ ಮಗ್ನರಾಗಿದ್ದನ್ನು ಕಂಡು ಅಚ್ಚರಿಪಟ್ಟರು. ಋತ್ವಿ, ಹಾಂ ಹೇಳಿ ಆಂಟಿ. ನಿನ್ನ ಹತ್ರ ಏನೋ ಜಾದೂ ಇದೆ, ಇಲ್ಲ ಅಂದಿದ್ರೆ ನಮ್ಮ ಮಕ್ಕಳು ಹೀಗೆ ಪಾಠ ಕೇಳ್ತಾ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ಕಣಮ್ಮ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಬೇಡ ಆಂಟಿ. ನಾನು ಕೆಲಸ ಹುಡುಕುತ್ತಿದ್ದಾಗ ನೀವು ಬಂದು ಸಹಾಯ ಮಾಡಿದ್ರಿ. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. 6 ಗಂಟೆ ಆಯ್ತಮ್ಮ, ನೀನಿನ್ನು ಮನೆಗೆ ಹೊರಡು, ತಡವಾದರೆ ಕಷ್ಟ ಎಂದವರು ವಿಘ್ನೇಶ್ ಎಂದು ತಮ್ಮ ಮಗನನ್ನು ಕರೆದು ಋತ್ವಿಯನ್ನು ಅವಳ ಮನೆ ತನಕ ಬಿಟ್ಟು ಬಾ ಎಂದಾಗ, ಅಯ್ಯೋ ಆಂಟಿ, ನಾನಿವನ ಜೊತೆ ಹೋಗಲ್ಲ, ನನಗಿನ್ನೂ ಬದುಕಬೇಕು ಎಂಬ ಆಸೆ ಇದೆ ಎಂದು ತಮಾಷೆಯಾಗಿ ಋತ್ವಿ ಹೇಳಿದ್ದಾರೆ. ಗೌರಿಯವರು ಅವಳ ಮಾತಿಗೆ ನಕ್ಕಾಗ
ವಿಘ್ನೇಶ್ ಅವಳನ್ನು ದುರುಗುಟ್ಟಿ ನೋಡಿ, ಮಮ್ಮಿ ನಾನು ಯಾರನ್ನು ಡ್ರಾಪ್ ಮಾಡಲ್ಲ ಎಂದಾಗ, ಆಂಟಿ ನಾನು ನಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಎಂದಳು ಋತ್ವಿ. ನೀನು ಒಬ್ಬಳೇ ಹೋಗೋದು ಬೇಡ ಎಂದವರು ತಮ್ಮ ಮಗನ ಕಡೆಗೆ ನೋಡಿ, ನೀನು ಅವಳ ಜೊತೆ ನಡ್ಕೊಂಡು ಹೋಗು, ಅವಳನ್ನು ಸುರಕ್ಷಿತವಾಗಿ ಮನೆ ತನಕ ಬಿಟ್ಟು ಮತ್ತೆ ಹಾಗೆ ವಾಪಸ್ ಬಾ. ವಾಟ್, ನಾನು ನಡ್ಕೊಂಡು ಹೋಗಬೇಕಾ, ಅದು ಇವಳ ಜೊತೆ? ನೋ ವೇ. ಹೇಳಿದಷ್ಟು ಕೇಳು ಮಮ್ಮಿ. ನೀನು ಅವಳ ಜೊತೆ ಹೋಗ್ತಾ ಇದ್ದೀಯಾ ಅಷ್ಟೇ, ಇಲ್ಲ ಅಂದರೆ ಡ್ಯಾಡಿಗೆ ಹೇಳ್ತೀನಿ ಎಂದಾಗ ಋತ್ವಿ ಜೊತೆ ಹೋಗಲು ಒಪ್ಪಿದ ವಿಘ್ನೇಶ್. ಎಲ್ಲರ ಹತ್ತಿರ ಹೋಗಿ ಬರುವೆ ಎಂದು ಹೇಳಿ ವಿಘ್ನೇಶ್ ಜೊತೆ ಹೊರಟಲು ಋತ್ವಿ. ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.